ವಿಧಾನಸಭೆಯಲ್ಲಿ ಇವತ್ತು ದ್ವೇಷ ಭಾಷಣ ವಿಧೇಯಕ ಚರ್ಚೆ ಆಗಿದೆ. ಚರ್ಚೆ ಮೂಲಕ ಅಂಗೀಕಾರಕ್ಕೆ ಸರ್ಕಾರ ಈಗ ಮುಂದಾಗಿದೆ. ದ್ವೇಷ ಭಾಷಣ ತಡೆ ಬಿಲ್ಗೆ ಕೇಸರಿ ಪಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಸರ್ಕಾರ ಒಂದು ವಿಧೇಯಕವನ್ನ ತರಬೇಕು ಅಂತ ಹೇಳಿ ಸದನದಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಈ ಒಂದು ಪ್ರಸ್ತಾಪಕ್ಕೆ ಕೇಸರಿ ಪಾಳಯ್ಯ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರ ಏನೋ ಈಗ ಈ ವಿಧೇಯಕವನ್ನ ತರಬೇಕು ಅಂತ ಹೇಳಿ ಅಂಗೀಕಾರಕ್ಕೂ ಕೂಡ ಮುಂದಾಗಿರುವಂತದ್ದು. ದ್ವೇಷ ಭಾಷಣ ಸಂವಿಧಾನದ ಹಕ್ಕುಗಳಿಗೆ ವಿರುದ್ಧವಾಗಿದೆ. ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲು ಕಾಂಗ್ರೆಸ್ ಸಂಚು ರೂಪಿಸ್ತಾ ಇದೆ. ಸರ್ಕಾರದ ವಿರುದ್ಧ ಹೀಗಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಇದನ್ನ ಕಾಂಗ್ರೆಸ್ ಸರ್ಕಾರ ಹಿಂದೆ ಪಡಿಬೇಕು. ಒಳ್ಳೆಯ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಅವಕಾಶ ಇದೆ. ಇದನ್ನ ಮಂಡನೆ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅನ್ನುವಂತಹ ವಿಚಾರವನ್ನ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಬಯಲಿಗೆಳಿಬಾರದು, ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋಂಥ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾನೂನೇನು ತರ್ತಿದೆ. ಇದು ಊರ್ಜಿತವಾಗಲ್ಲ, ಇದು ಕಾನೂನಿನ ಚೌಕಟ್ಟಲ್ಲಿಲ್ಲ. ಇದೊಂಥರ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಒಂದು ಪ್ರಯತ್ನ ಆಗಿದೆ. ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಪ್ರಯತ್ನ ಆಗಿದೆ. ಇದು ಕಾನೂನಿಗೆ ಪೂರಕವಾಗಿಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಇಂಥ ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಈ ವಿಧೇಯಕವನ್ನು ಹಿಂದೆ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಏನೋ ದ್ವೇಷ ಭಾಷಣ ವಿಧೇಯಕ ಮಂಡನೆ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಇವತ್ತು ಸದನದಲ್ಲಿ ವಿಧೇಯಕ ಮಂಡನೆ ಆಗಲಿದೆ. ಪ್ರಜಾಪ್ರಭುತ್ವ ಅಸ್ತಿತ್ವ ಗೌರವ ಕಾಪಾಡಲು ವಿಧೇಯಕ ಅನುಕೂಲ ಎಂದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಾಷಣಗಳ ವಿರುದ್ಧ ಕಾನೂನನ್ನು ತರೋದು ತಪ್ಪ. ದ್ವೇಷ ಭಾಷಣಗಳ ಮೂಲಕ ಸಮುದಾಯಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವವರು, ಭ್ರಾತೃತ್ವ ಭಾವನೆಯನ್ನು ಕದುಕುವ ಪ್ರಯತ್ನಗಳೇನದಾವಲ್ಲ, ಅಂಥ ಪ್ರಯತ್ನಗಳನ್ನು ತಡೆಯೋದಕ್ಕೆ ತಂದಿರತಕ್ಕಂಥ ಮಸೂದೆ. ಸಮಾಜದೊಳಗೆ ಪ್ರೀತಿ ಹಂಚಬೇಕು ಅಂಥೇಳಿ ಅಂತೀರಿ. ನೀವೆಲ್ಲರೂ ಈ ಭಾವನೆ ಇರೋರೆಲ್ಲರೂ, ಈ ವಿಚಾರ ಇರೋರೆಲ್ಲರೂ ಈ ಬಿಲ್ಲನ್ನು, ಈ ಮಸೂದೆಯನ್ನು ಬೆಂಬಲಿಸಬೇಕು. ನನಗನ್ಸುತ್ತೆ ಸಾಮಾಜಿಕವಾಗಿ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೀವೆಲ್ಲ ನೋಡ್ತಾ ಇರ್ತೀರಿ. ಅದು ಯಾವುದೋ ಒಂದು ವ್ಯಕ್ತಿಗತವಾಗಿ ಮಾಡ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಸಮಾನತೆಯನ್ನು ತರೋದು, ಇಂಥ ದ್ವೇಷ ಭಾಷಣ ಆದ ತಕ್ಷಣ ಇನ್ನೊಬ್ಬರು ಅದನ್ನು ಮೀರಿ ಮಾತಾಡೋದು, ಎಲ್ಲರೂ ಕೂಡ ಜನಪ್ರತಿನಿಧಿಗಳಾಗಲಿ ಸಾಮಾನ್ಯ ಜನರಿಗೂ ಕೂಡ ಒಂದು ಹಂತ ಇರುತ್ತೆ. ಅದ್ರ ಮೇಲೆ ನಾವು ಸಾಮಾಜಿಕವಾಗಿ ಹೇಳಬಾರ್ದು. ಯಾಕೆಂದರೆ ಉದಾಹರಣೆ, ಬೇರೆಯವರು ಕೂಡ ಚಿಕ್ಕ ಮಕ್ಕಳು ಇರ್ತಾರೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅದು ಹರಿದಾಡೋದ್ರಿಂದ ಅದನ್ನು ಮಡಿಸ್ತಕ್ಕಂಥದ್ದು ಒಳ್ಳೆಯದು. ಒಂದು ಪ್ರಜಾಪ್ರಭುತ್ವದ ಒಂದು ಅಸ್ತಿತ್ವವನ್ನು ಮತ್ತು ಅದನ್ನು ಗೌರವವನ್ನು ಕಾಪಾಡಬೇಕಂತ ಹೇಳಿದರೆ ಇಂಥ ಒಂದು ಇತಿಮಿತಿ ಇರಬೇಕಾಗುತ್ತೆ. ಇತಿಮಿತಿ ಇಲ್ಲ ಅಂದರೆ ಹಾಗೆ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ಬಿಟ್ರೆ ತಪ್ಪಾಗುತ್ತೆ. ಇದನ್ನು ವೆಲ್ಕಮ್ ಮಾಡ್ತೀವಿ. ಇದನ್ನಾಗೋದು ಒಳ್ಳೆಯದು. ಅಲ್ಲ, ಯತ್ನಾಳವರಾಗಲಿ ನಾನೇ ಆಗಲಿ, ಇವನ್ ಮಾಧ್ಯಮದವರು ಕೂಡ ಕೆಲವು ಸತಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿದಿರಿ, ಭಾಳ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು. ಯಾರೊಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ.